ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲ ಮುಹೂರ್ತ ಮದುವೆ ಎಲ್ಲ ನೋಡಿದ್ರಲ್ವ. ಸೊ ಈ ವ್ಲಾಗಲ್ಲಿ ನಾನು ನಿಮಗೆ ಮನೆ ತುಂಬಿಸ್ಕೊಳ್ಳುವಂಥದ್ದು, ಸತ್ಯನಾರಾಯಣ ಪೂಜೆ, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಮದುವೆ ವ್ಲಾಗ್ನ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಲಾಸ್ಟ್ ವ್ಲಾಗ್ನ ಚೆಕ್ ಮಾಡಿ. ಹಾಗೆ ಮದುವೆಯ ಎಲ್ಲ ವಿಡಿಯೋಸ್ಗಳು ಇದ್ದಾವೆ, ಚೆಕ್ ಮಾಡಬಹುದು. ಸೊ ಮದುವೆ ಮನೆಯಿಂದ ಎಲ್ಲ ಮದುವೆ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ. ಸತ್ಯನಾರಾಯಣ ಸ್ವಾಮಿ ಪೂಜೆನ ನಾವು ಸಂಜೆ ಟೈಮಲ್ಲಿ ಇಟ್ಕೊಂಡಿದ್ದು. ಯಾಕೆಂತಂದರೆ ಅವ್ರು ಬರುವಂಥದ್ದು ಅಂದರೆ ಮದುವೆ ಮಾಡ್ಕೊಂಡು ಬರುವಂಥದ್ದು ಸಂಜೆ ಟೈಮ್ ಆಗಿತ್ತು. ಸೊ ಹಾಗಾಗಿ ಸಂಜೆನೇ ಸತ್ಯನಾರಾಯಣ ಪೂಜೆನೂ ಇಟ್ಕೊಂಡಿದ್ವಿ. ಸೊ ಅದಕ್ಕೆಲ್ಲ ಅಲಂಕಾರ ಕೂಡ ಮಾಡ್ತಾಯಿದ್ದೀವಿ. ನಾನು ಆ ಮನೆಯಿಂದ ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಟೇಬಲ್ ಹಾಸಿ ಈಗ ಬಾಳೆಕಂಬನೆಲ್ಲ ಕಟ್ಟಿ ಇಟ್ಟಿದ್ರು. ಸೊ ನಾನು ಬಂದುಬಿಟ್ಟು ಮಣೆ ಹಾಕಿ ರಂಗೋಲಿ ಹಾಕಿ ಸತ್ಯನಾರಾಯಣ ಪೂಜೆನ ಸತ್ಯನಾರಾಯಣ ಫೋಟೋನ ಇಟ್ಟು ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇವ್ರು ಬಂದು ನಮ್ಮ ಹಸ್ಬೆಂಡ್ನ ಅಜ್ಜಿ. ಸೊ ಅವರೆಲ್ಲ ಗರ್ಕೆ ಪತ್ರೆಗಳನ್ನು, ತುಳಸಿ ದಳಗಳನ್ನು ಎಲ್ಲದನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ನಾನು ಅವರು ಸೇರಿಕೊಂಡು ರೆಡಿ ಮಾಡ್ತಾ ಇದ್ದೀವಿ. 500 ಸಾಹೇಬ್ರೆ, ನಾವು ಒಕ್ಕಲ್ಗಾರು ರೈತರು ಅಲ್ಲದ ಅಲ್ಲಿಟ್ಟೇನಲ್ಲ ಚಲೋ ದಿನ ನೋಡು ಬೇಸ್ಕೊಂಡಿರ್ತೀವಿ. ಇಲ್ಲಿ 2 ಅದಾವು ಅದಾವಲ್ಲಿ ಕೊಡ್ರಿ, ಮತ್ತೆ ನೀವೇ ಆರಿಸ್ಕೊಡ್ರಿ. ಅವು ಹರಿದಿದ್ವು. ನಾವೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಅಲಂಕಾರ ಮಾಡೋ ಅಷ್ಟರಲ್ಲಿ ಇಲ್ಲಿ ಬಂದರು. ಸೊ ಇಲ್ಲಿ ಬಂದ ತಕ್ಷಣ ಫಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೊಸ್ಲನ್ನ ಅವ್ರ ಕೈಯಲ್ಲಿ ನೀರು ಹಾಕಿ ಒರೆಸೋದು, ಕ್ಲೀನ್ ಮಾಡುವಂಥದ್ದು ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಹಾಗೆ ಅಲ್ಲಿ ರಂಗೋಲಿ ಕೂಡ ಹಾಕಿಸ್ತಾ ಇದ್ದಾರೆ. ಇದು ಬಂದು ಮದುವೆಯಾದ ನೆಕ್ಸ್ಟ್ ಡೇ ಸಂಜೆ ಟೈಮು ಆಗ್ತಾ ಇರುವಂಥ ಒಂದು ಕಾರ್ಯಕ್ರಮ, ಮನೆ ತುಂಬಿಸ್ಕೊಳ್ಳುವಂಥದ್ದು ಹಾಗೆ ಸತ್ಯನಾರಾಯಣ ಪೂಜೆ 2. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನೀವು ಹಳ್ಳಿಯಲ್ಲಿ ಹೇಗೆ ಮನೆ ತುಂಬಿಸ್ಕೋತಾರೆ, ಅಲ್ಲಿ ಆಚರಣೆಗಳೇನು ಅನ್ನೋದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಲೈಕ್ ಸಿಟಿಯಲ್ಲಿ ಬೇರೆ ಥರ ಆಗುತ್ತೆ, ಹಳ್ಳಿಯಲ್ಲಿ ಬೇರೆ ಥರ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಕೈಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಥರದನ್ನೆಲ್ಲ ಕೊಟ್ಬಿಟ್ಟು ಮನೆ ತುಂಬಿಸ್ಕೊಳ್ಳುವಂಥದ್ದು ಆಗುತ್ತೆ, ಆರತಿ ಎಲ್ಲ ಮಾಡಿಬಿಟ್ಟು. ಆ್ಯಂಡ್ ನಾನಂದು ಮನೆ ತುಂಬಿಸ್ಕೊಳ್ಳೋದು ಹೇಗಾಗಿತ್ತು ಅಂತಂದರೆ ಸೇಮ್ ಇದೇ ಥರನೇ. ಬಟ್ ನಾವು ಮದುವೆ ಆಗಿ ಛತ್ರದಿಂದನೇ ಡೈರೆಕ್ಟ್ ನಮ್ಮ ಅತ್ತೆ ಮನೆ ಹೋಗಿದ್ದಂಥದ್ದು. ಬಟ್ ಇದು ಹೇಗಾಗ್ತಾ ಇದೆ ಅಂತಂದರೆ ನೆಕ್ಸ್ಟ್ ಡೇ ಸಂಜೆ ಮನೆ ತುಂಬಿಸ್ಕೊಳ್ಳೋದು ಆಗ್ತಾಯಿದೆ. ಸೊ ಎಸ್, ಇಲ್ಲಿ ಅವ್ರ ಕೈಯಲ್ಲಿ ಒಂದು ಇದು ಏನೇನೋ ಕೊಟ್ಟಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು ಏನೇನು ಕೊಟ್ಟಿದ್ದಾರೆ ಅಂತ. ಕೈಯಲ್ಲಿ ಕುಡುಗೋಲು ಅನಿಸುತ್ತೆ, ಮಜ್ಜಿಗೆ ಕಡಿಯೋದು ಏನೋ ಇರಬೇಕದು. ಮಾವಿನ ಹಣ್ಣು ಕೊಡ್ತೇನೆ ನಮ್ಮ ಮನೆ ತಂಗಿ ಹೆಣ್ಣು ಕೇಳಾಕತ್ತಾಳು, ಕೊಡುನ ಬೇಡ ಅಂತ ಕೇಳ. ನಮ್ಮ ತಂಗಿ ಹೆಣ್ಣು ಕೇಳಾಕತ್ತಾಳು, ನಮ್ಮ ಅತ್ತಿ ಕೇಳಿ ಇಬ್ಬರಿಗೂ ಒಂದೊಂದು ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಹೊಸಲಿಗೆ ಒಂದು ಮೊಳೆ ಏನೋ ಬಡಿತಾರಲ್ಲ, ಸೊ ಅದಾಗ್ತದೆ. ಒಂದು ದುಡ್ಡು ಇಟ್ಬಿಟ್ಟು ಅದ್ರ ಮೇಲೆ ಮೊಳೆ ಇಟ್ಬಿಟ್ಟು ಅವ್ರ ಕಾಲು ಬೆರಳಿನ ಮಧ್ಯದಿಂದ ಏನು ಅದನ್ನು ಮೊಳೆನ ಹೊಡಿತಾರೆ.
ಅಲ್ಲೋಡಲ್ಲ ಏನೋ ಅನ್ನತಾರ ವೈನಿ ಹಗರ್ ಬಡೀರಿ ತಪ್ಪಂದ್ರ ನಮ್ ಕಾಲ್ ಮೇಲೆ ಬರ್ತದ ಅನ್ನತಾರ. ಮಳೆ ಎಲ್ಲ ಬಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೇರನ್ನ ತಂದು ಇಡ್ತಾರೆ. ಸೊ ಒಂದು ಸೇರು ಪೂರ್ತಿ ಅಕ್ಕಿ, ಅದ್ರ ಮೇಲೆ ಒಂದು ಅಚ್ಚು ಬೆಲ್ಲನ ಇಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು ಹೊಸಲಿನ ಮಧ್ಯ. ಸೇರು ಒದೆಯೋಕ್ಕಿಂತ ಮುಂಚೆ ಒಂದಿಷ್ಟು ಕಾಡುವಂಥದ್ದು, ಆಮೇಲೆ ಗಂಡನ ಹೆಸರು ಕೇಳುವಂಥದ್ದು, ಈ ಥರದ್ದನ್ನೆಲ್ಲ ಒಂದು ಆಚರಣೆನ ನಡೆಸ್ತಾ ಇದ್ದಾರೆ. ಇಲ್ಲಿ ನಿಮಗೆ ಒಂದಿಷ್ಟು ವಿಡಿಯೋ ಹಾಕ್ತೀನಿ, ಅಲ್ಲಿ ಏನೇನು ಮಾತಾಡ್ತಾರೆ ಅದನ್ನೆಲ್ಲ ನೀವು ಕೇಳಿಸ್ಕೋಬಹುದು. ಅಲ್ಲ ಸೇರು ಎಲ್ಲ ದೊಡ್ಡರ ರಾಜ್ಕುಮಾರ್ ವರ್ಷಕ್ಕೊಮ್ಮೆ ಸಂಪ್ರೀತಿ ಹಿಂದಕ್ಕೆ ಹೋಗ್ಬಾರ್ದು, ಕೈ ಹಿಡ್ಕೋಬೇಕಂತ ಕೈ ಹಿಡ್ಕೋಬೇಕಂತ್ರಿ. ಅವಿ ಒಬ್ಬಕ್ಕೆ ಇದು ಮಾಡ್ಬೇಕಲ್ಲ ನೀವಿ ಅಲ್ಲಿ ಇರೋದಕ್ಕೆ ಅಲ್ಲಿ ಸೈಲೆಂಟ್. ಸೇರು ಹೊದಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ನಾನು ಬಂದು ಸತ್ಯನಾರಾಯಣ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಪುರೋಹಿತರು ಕೂಡ ಬಂದಿದ್ರು. ಸೊ ಅವ್ರು ಏನೇನೋ ಕೇಳ್ತಾ ಇದ್ರು, ಅದನ್ನೆಲ್ಲ ಕೊಡ್ತಾ ಇದ್ವಿ. ಹಣ್ಣಿಂದು ಎಲ್ಲ ಇರುತ್ತಲ್ವ ರೆಡಿ ಮಾಡುವಂಥದ್ದು, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ. ಸೊ ಅವ್ರು ಬಂದ ತಕ್ಷಣ ನೆಕ್ಸ್ಟು ಒಲೆ ಕಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಲೆ ಹಚ್ಚಿಸ್ಬಿಟ್ಟು ಹಾಲು ಉಗ್ಸೋವಂಥದ್ದು ಏನಾಗುತ್ತಲ್ಲ, ಸೊ ಅದನ್ನು ಇಲ್ಲಿ ಮಾಡ್ತಾ ಇರೋವಂಥದ್ದು. ಇಲ್ಲಿ ನಾನು ಅಲ್ಲೇ ಇದ್ದೀನಿ. ಸತ್ಯನಾರಾಯಣ ಪೂಜೆ ಏನು ಜೋಡಿಸ್ಕೊಳ್ಳೋದಿರುತ್ತಲ್ಲ, ಸೊ ಅಲ್ಲೇ ನಾನು ಇದ್ದು ಅಲ್ಲೇ ಎಲ್ಲ ರೆಡಿ ಮಾಡ್ತಾ ಇರೋವಂಥದ್ದು. ಸೊ ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಏನೇನು ಶಾಸ್ತ್ರಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ನೀವು ನೋಡಬಹುದು. ಹಳ್ಳಿ ಕಡೆ ಶಾಸ್ತ್ರಗಳು ಜಾಸ್ತಿ, ಸಂಪ್ರದಾಯಗಳು ಜಾಸ್ತಿ ಆಗುತ್ತೆ. ಆ್ಯಂಡ್ ಅವರು ಹೀಗೆ ಮಾಡಬೇಕು, ಇದಾದ್ಮೇಲೆ ಇದು ಹೀಗೆ ಇರಬೇಕು ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರು ಬಂದ ತಕ್ಷಣ ಮನೆ ತುಂಬಿಸ್ಕೊಂಡ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಒಲೆನ ಅವರೇ ಹಚ್ಚಿಸಿ ಅದಾದಮೇಲೆ ಹಾಲನ್ನ ಇಡಬೇಕು, ಹಾಲು ಕಾಯಕ್ಕೆ ಇಡಬೇಕು. ಎಸ್, ಹಾಲು ಉಗ್ಸಿ ಆದಮೇಲೆ ಸತ್ಯನಾರಾಯಣ ಪೂಜೆನ ಸ್ಟಾರ್ಟ್ ಮಾಡಿದರು. ಸೊ ಇದೆಲ್ಲ ಕಾರ್ಯಕ್ರಮ ಆಗೋಷ್ಟರಲ್ಲಿ ಈ ಪುರೋಹಿತರು ಏನು ಮಾಡಿದರು, ಪ್ರತಿಯೊಂದನ್ನು ಎಲ್ಲ ಜೋಡಿಸ್ಕೊಂಡಿದ್ರು. ನವಗ್ರಹಗಳಿಗೆ ಮತ್ತು ಏನೇನು ಬೇಕೋ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದಾದಮೇಲೆ ಅವ್ರು ಬಂದು ಕೂತ ತಕ್ಷಣ ಪೂಜೆನ ಸ್ಟಾರ್ಟ್ ಮಾಡಿದರು. श्री क्रोधी नाम संवत्सरस्य दक्षिणायने शिशिर ऋतौ माघ मासे मम धर्मपत्नी सौभाग्यवती राशि नक्षत्र मघ नक्षत्र पूर्व नक्षत्र जन्मकालस्य स्थित
ತಂದೆ ತಾಯಿ ಬುದ್ಧಿ ಶ್ರೀಮತಿ ಶಶಿಕಲಾ ಮನೋಹರ್. ವರ್ಮಣಃ ನಾಮಧೇಯಸ್ಯ ಅಸ್ಮಾಕಂ ಅಂತ ಹೇಳಿ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಃ ಕ್ಷೇಮ ಸ್ಥೈರ್ಯ. ಈ ಕಡೆ ಎಲ್ಲ ನನಗೆ ಗೊತ್ತಿರೋ ಹಂಗೆ ಮದುವೆ ಆದಮೇಲೆ ಫಸ್ಟ್ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ. ಅಂದರೆ ಇಬ್ಬರು ದಂಪತಿಗಳು ಫಸ್ಟು ಪೂಜೆನ ಮಾಡಬೇಕು, ಸತ್ಯನಾರಾಯಣ ಪೂಜೆನ ಮಾಡಬೇಕು, ಆಶೀರ್ವಾದನ ತಗೋಬೇಕು ಅನ್ನೋ ಕಾರಣಕ್ಕೆ ಮನೆ ತುಂಬಿಸ್ಕೊಂಡು ದಿನವೇ ಅಥವಾ ತಿರುಗಿ ದಿನವೇ ಪೂಜೆ ಮಾಡ್ತಾರೆ. ನಮ್ಮ ಮದುವೆ ಆಗಿದ್ದ ದಿನವೇ ನಾನು ಮನೆ ತುಂಬಿಸ್ಕೊಂಡ ಕಾರಣ ನಾವು ಮಾಡಿದ್ದಂಥದ್ದು ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದ್ವಿ. ಉಳ್ಳವನಾಗಿರ್ತಕ್ಕಂಥ ಅಂದ್ರೆ ನಾವು ಯಾವುದೇ ಕೆಲಸ ಮಾಡಿ ಅದ್ರಾಗ ನಮ್ಮದೇ ಆಗಿರ್ತಕ್ಕಂಥ ರೂಲ್ಸ್ ಅಂತ ಏನು ಹಾಕೋತೀವಿ, ನಾವು ನಿಯಮಗಳು ಅಂತ ಏನು ಹಾಕೋತೀವಿ, ಅದಕ್ಕೆ ನಾವು ಬದ್ಧರಾಗಿದ್ದಾಗ ಭಗವಂತನ ಅಂತ ಹೇಳಿದ್ರೆ ಇನ್ನೂ ಒಂದು ಸ್ವಲ್ಪ ಸಿಟ್ಟು ಹೆಚ್ಚಿಗೆ ಬರ್ತದೆ. ಆದರೆ ಆತ ಏನ್ ಮಾಡ್ತಾರೆ ಅಂದ್ರೆ ಒಂದ್ಸರಿ ಸಮಾಧಾನದಿಂದ ಕೇಳ್ಕೊಂಡು ಆಚರಣೆ ಮಾಡಿದ್ರಾಯ್ತು ಅಂತ ತೀರ್ಮಾನ ಮಾಡ್ತಾರೆ. ಮುಂದೆ ಏನಾಗ್ತದೆ ಅಂತಂದ್ರೆ ಲಕ್ಷ್ಮೀನಾರಾಯಣ ವ್ರತ ಮಾಡಬೇಕು ಅಂತ ಇಚ್ಛೆ ಉಂಟಾಗಿ ತುಂಬಾ ಜನ ಬಂದಿದ್ದರು. ಸೊ ಎಲ್ಲರದು ಊಟ ಆಯಿತು. ಅಡುಗೆ ಮಾಡಿಸಿದ್ರು. ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವೀಟು, ಅನ್ನ ಸಾರು, ಚಪಾತಿ, 2 ಥರ ಪಲ್ಯ, ಈ ಥರ ಸುಮಾರು ಐಟಮ್ಸ್ ಇತ್ತು. ಸೊ ಅದೆಲ್ಲ ಊಟ ಮಾಡಿ ನೆಕ್ಸ್ಟ್ ಡೇ ನಾವು ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಮನೆಯ ದೇವರಿಗೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಎಲ್ಲರೂ ಸೇರಿದ್ವಿ ಅಲ್ವಾ, ಅಂತಾಕ್ಷರಿ ಹಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂತಾಕ್ಷರಿ ಆಡ್ತಾ ಇದ್ದೀವಿ. ಇವ ಬಾರಿ ಮೋಸಗಾರ ಬಾಲಾರೆ, ಇವ ತೀರ ಮೋಸಗಾರ. ಇಲ್ಲಿ ನಾವು 3 ಗಾಡಿಗಳನ್ನು ಮಾಡಿಕೊಂಡು ಸುಮಾರು ಜನ ನಾವು ದೇವರಿಗೆ ಹೋಗ್ತಾ ಇದ್ದೀವಿ. ಏನಂತಂದರೆ ಜನ ಜಾಸ್ತಿ ಇದ್ದರೆ ಫನ್ ಜಾಸ್ತಿ ಇರುತ್ತೆ. ಇದು ನೋಡಿದ್ರಲ್ಲ, ಈ ಥರ ಅಂತಾಕ್ಷರಿ ಎಲ್ಲ ಆಡಿಕೊಂಡು ಮಜಾ ಮಾಡಿಕೊಂಡು ನಾವು ಹೇಗೆ ಅಷ್ಟು ಬೇಗ ತಲುಪಿದ್ವಿ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಸೊ ಇಲ್ಲೆಲ್ಲ ನೇಚರ್ನ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಆ ಗಾಡಿಯಲ್ಲೇ ತಿಂದ್ಕೊಂಡು ಹಾಡಿಕೊಂಡು ಹೋಗ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿತ್ತು. ಫಸ್ಟು ನಾವು ಹೋಗಿದ್ದಂಥದ್ದು ಕಲ್ಲೊಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮ ಊರಿಂದ ಸುಮಾರು ದೂರ ಇದೆ. ಸೊ ಅಲ್ಲಿ ಫಸ್ಟ್ ಹೋಗ್ಬಿಟ್ಟು ಅಲ್ಲೆಲ್ಲ ನಮಸ್ಕಾರ ಮಾಡಿ ದರ್ಶನನ ತಗೊಳ್ತಾ ಇದ್ದೀವಿ. ನಾವು ಬೆಳಗ್ಗೆ ಎಷ್ಟು ಬೇಗ ಬಿಡಬೇಕಂತಂದ್ರೂ ಅಷ್ಟು ಬೇಗ ಬಿಡೋಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಎಲ್ಲ ಜನ ರೆಡಿ ಆಗಬೇಕು. ಹಾಗೆಯೇ
ಅಡುಗೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ನಾನು ನಿಮಗೆ ತೋರಿಸ್ತೀನಿ ಎಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿಕೊಂಡು ಕಟ್ಟಿಕೊಂಡು ಹೋಗೋದು ಸುಮ್ಮನೆ ಅಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡು. ಸೊ ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಎಲ್ಲಾದರೂ ಒಂದು ಕಡೆ ಕುತ್ಕೊಂಡು ಊಟ ಮಾಡೋಣ ಅಂತ ಇಲ್ಲೊಂದು ಜಾಗ ಸಿಕ್ತು ನಮಗೆ. ಚೆನ್ನಾಗಿದೆ, ಸುತ್ತ ಹೊಲ, ಮರ ಗಿಡಗಳು ಎಲ್ಲ ಇದ್ದಾವೆ. ಸೊ ಇಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನಮ್ಮಲ್ಲಿ ಎಷ್ಟು ಜನ ಈ ಥರ ನಾವು ಔಟ್ಡೋರ್ ಕುತ್ಕೊಂಡು ಎಲ್ಲೋ ಹೋದಾಗ ಊಟ ಮಾಡ್ತೀವಿ ಹೇಳಿ? ತುಂಬ ಕಮ್ಮಿ ಜನ ಅಲ್ವಾ? ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಮಾವಿನ ಮರ ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಮಾವಿನ ಕಾಯಿ ಬಿಟ್ಟಿದ್ದಾವೆ. ಹಾಗೆ ಇದನ್ನೆಲ್ಲ ಮಕ್ಕಳಿಗೂ ತೋರಿಸ್ಬೋದು, ನಾವು ನೋಡಿ ಎಂಜಾಯ್ ಮಾಡ್ಬೋದು. ನನಗಂತೂ ತುಂಬಾ ಖುಷಿ ಈ ಥರ ಹೊರಗಡೆ ಊಟ ಮಾಡೋಕ್ಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಈ ಮದುವೆ ಪಂಕ್ತಿಗಳಲ್ಲಿ ಕುತ್ಕೋತಾರಲ್ಲ ಆ ಥರ ಕುತ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಅಷ್ಟು ಜನ ಇರೋವಂಥದ್ದು. ಎಲ್ಲರೂ ಸೇರಿ ಇಲ್ಲಿ ಹಾಕ್ತಾ ಇದ್ದಾರೆ, ಬಡಿಸ್ತಾ ಇದ್ದಾರೆ. ಎಲ್ಲರಿಗೂ ಮಾಡ್ಕೊಂಬಂದಿದ್ದೀವಿ. ಏನೇನಂತಂದರೆ ನೋಡ್ತಾ ಇರ್ಬೋದು, ರೊಟ್ಟಿ, ಚಪಾತಿ, ಗರ್ಗಡ್ಬು ಇದೆ, ಚಿತ್ರಾನ್ನ ಇದೆ, ಪಲ್ಯಗಳಿದ್ದಾವೆ, ಅನ್ನ, ಸಾರು, ಏನೇನಿದೆ ನೋಡಿ ಚಟ್ನಿ ಪುಡಿ, ಮೊಸರು, ಎಲ್ಲ ಥರ ವೆರೈಟಿ ಎಲ್ಲ ಮಾಡ್ಕೊಂಡು ಬಂದಿದ್ರು. ಇವಾಗಿಟ್ರಿ ಹೋಗಲ್ಲ ಮಾತಾಡಿ ಹೋಗಿ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಯಲ್ಲಮ್ಮನ ಗುಡ್ಡಕ್ಕೆ ಬಂದು, ಇದು ಬಂದು ನಮ್ಮ ಮನೆಯ ಮನೆ ದೇವತೆ, ಹೆಣ್ಣು ದೇವತೆ. ಸೊ ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ ಸಾಯಂಕಾಲ ಆಗೋಗ್ಬಿಟ್ಟಿದೆ. ಆ್ಯಂಡ್ ಆವಾಗ ಬೇರೆ ಜಾತ್ರೆ ಎಲ್ಲ ನಡೀತಾ ಇತ್ತು. ತುಂಬಾ ರಶ್ ಇತ್ತು. ಕಾರ್ ಎಲ್ಲೋ ನಿಲ್ಲಿಸ್ಬಿಟ್ಟು ಎಷ್ಟೋ ದೂರ ನಡ್ಕೊಂಡು ಹೋಗ್ಬೇಕಿರ್ತಿತ್ತು. ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ, ಎಷ್ಟು ಜನ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು. ಜಾತ್ರೆ ಎಲ್ಲ ಇತ್ತು ಅವಾಗ. ಸೊ ಸುಮಾರು ದೂರ ನಡ್ಕೊಂಡು ಬಂದು ಸುಮಾರು ಹೊತ್ತು ಕಾದು ಅದಾದಮೇಲೆ ನಮಗೆ ಒಳಗಡೆ ಬಿಟ್ವಿ. ಅಂದರೆ VIP ಕಾರ್ಡ್ ಎಲ್ಲ ತೋರಿಸಿದ್ರು. ಸೊ ಅದಕ್ಕೆ ನಮಗೆ ಬೇಗನೆ ದರ್ಶನ ಆಯಿತು. ಜಾಸ್ತಿ ಜನನ ಬಿಡಲಿಲ್ಲ, ಒಂದು 6 ಜನ ಹೋಗಿ ನಾವು ದೇವಿಯ ದರ್ಶನ ಮಾಡ್ಕೊಂಡು ಬಂದ್ವಿ. ಚರಿ ಅಂತೂ ಫುಲ್ಲು ರಶ್. ಅವಳಿಗೆ ಕೆಳಗಡೆ ಅಲ್ಲೆಲ್ಲ ಭಂಡಾರ ಚೆಲ್ಲಿರ್ತಾರಲ್ಲ, ಅದ್ರ ಮೇಲೆಲ್ಲ ನಡೀತಾನೆ ಇರಲಿಲ್ಲ. ಸೊ ಹಾಗಾಗಿ ಒಬ್ಬರು ಚರಿನ ಎತ್ಕೊಳ್ಳೇಬೇಕಾಗಿತ್ತು. ಸೊ ನನಗೂ ಸುಮಾರು ವರ್ಷ ಆಗಿತ್ತು, ನಾನು ಯಲ್ಲಮ್ಮ ದೇವಿಯ ದರ್ಶನ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ನಾನು ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಜಾತ್ರೆಯಲ್ಲಿ ಮಕ್ಕಳಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಅವ್ರ ಅಜ್ಜಿ ತಾತ ಕೊಡಿಸಿದ್ರು. ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ ಒಂದು 11 ಗಂಟೆ ಆಗಿತ್ತು. ಯಾಕೆಂತಂದ್ರೆ ನಮ್ಮ ಊರಿಗೆ ಹತ್ರನೇ ಇದೆ ಯಲ್ಲಮ್ಮನ ಗುಡ್ಡ. ನಮ್ಮ ಅತ್ತೆ ಮನೆಗೆ ತುಂಬ ಹತ್ತಿರ ಇರುವಂಥದ್ದು. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಅತ್ತೆ ನಮ್ಮ ಮಾವನೆಲ್ಲ ಕೂರಿಸ್ಬಿಟ್ಟು ಅವರಿಗೆ ಬಟ್ಟೆ ಕೊಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮದುವೆ ಆದಮೇಲೆ ಆ ಮದುವೆ ಆದ ಹುಡುಗನ ಅಪ್ಪ ಅಮ್ಮ ಏನಿರ್ತಾರಲ್ಲ ಅವರಿಗೆಲ್ಲ ಬಟ್ಟೆ ಮಾಡೋದು ಇಲ್ಲಿ ಒಂದು ಪದ್ಧತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಒಂದಿಷ್ಟು ಜನ ರಿಲೇಟಿವ್ಸೇ ನಮ್ಮ ಅತ್ತೆ ಮಾವನಿಗೆ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ. ತಗೊಂಡಿಡುವಂತೆ ಬಾ. ಇಲ್ಲ ಅಲ್ಲ ಸರಿ ಇಲ್ಲ, ಅವ್ರಿಗೆ ಕೊಟ್ಟಿವಿ. ಆಂಟಿ ನೀನು ಬಳಿ ಇಟ್ಕೊಂಡಿ ಅದಕ್ಕೆ ರೊಕ್ಕ ಇಟ್ಟೀನಿ. ಇದನ್ನೆಲ್ಲ ಹಾಗೇನೆ ಉಡಿ ಕೂಡ ತುಂಬ್ತಾ ಇದ್ದಾರೆ ಇಲ್ಲೆಲ್ಲ. ಹಾಗೇನೆ ಸೊ ಉಡಿ ತುಂಬುವಂಥದ್ದು ಹಾಗೆ ಬಟ್ಟೆ ಮಾಡುವಂಥದ್ದು ಜಾಸ್ತಿ ಈ ಕಡೆ. ಸೊ ನನಗೆ ಈ ಶಾಸ್ತ್ರಗಳಿಗೆಲ್ಲ ನಮಗೆ ಅಷ್ಟಾಗಿ ಜಾಸ್ತಿ ಗೊತ್ತಿಲ್ಲ. ಸೊ ಹಾಗಾಗಿ ನಾನಿದ್ದಾಗ ಅಲ್ಲಿ ಏನೇನು ನಡೆಯುತ್ತಲ್ಲ ಅದನ್ನೆಲ್ಲ ಒಂದಿಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಉಡಕ್ಕಿನ ಹಾಕ್ತಾ ಇದ್ದಾರೆ. ಅಲ್ಲ ಸೀರಿಯಸ್ ಆಗಿ ಹೇಳಕತ್ತಾರ, ಕೊಟ್ಟಿಲ್ಲ ಅಂತ
ಕೊಡೋದಿದ್ದಿಲ್ರಿ ಕೊಡೋದಿಲ್ರಿ ಈಗ ಈಟ ಕೊಡೋದೈತಿ ಇಷ್ಟ ಐತಿ ಕೊಡೋದಿದ್ದಿಲ್ರಿ. ಇಲ್ಲಿ ನಮ್ಮ ಅತ್ತೆಗೆ ತವರ್ ಮನೆಯಿಂದ ಈ ಥರ ಸೀರೆನ ಉಡಿಸ್ಬಿಟ್ಟು ಆಮೇಲೆ ಈ ಉಡಕ್ಕಿ ಎಲ್ಲ ಹಾಕೋದು, ಅರಿಶಿನ ಕುಂಕುಮ ಇಡೋದು, ಬಟ್ಟೆ ಕೊಡೋದು, ಆರತಿ ಮಾಡೋದು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಎಸ್, ಇವತ್ತಿನ ವಿಡಿಯೋ ಮುಖಾಂತರ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿಗೆ ಮದುವೆ ವ್ಲಾಗ್ಸ್ಗಳೆಲ್ಲ ಮುಗೀತು. ಮದುವೆದು ಏನೇನು ಕಾರ್ಯಕ್ರಮ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಎಲ್ಲದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಖುಷಿ ಪಟ್ಟಿದ್ದೀರಿ, ತುಂಬ ಜನ ಇಷ್ಟಪಟ್ಟಿದ್ದೀರಿ ಮದುವೆ ವ್ಲಾಗ್ಸ್ಗಳನ್ನು. ಸೊ ನನಗೂ ಅದನ್ನೆಲ್ಲ ನೋಡಿ ಖುಷಿ ಆಯಿತು. ನಿಮ್ಮ ಕಮೆಂಟ್ಸ್ಗಳನ್ನು ಓದಿ ಖುಷಿ ಆಗುತ್ತೆ. ಸೊ ಇನ್ಮೇಲೆ ಬರುವಂತಹ ವ್ಲಾಗ್ಸ್ಗಳೆಲ್ಲ ಏನಿರುತ್ತೆ, ಮಾಮೂಲಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಏನಾದರೂ ಸ್ಪೆಷಲ್ ವ್ಲಾಗ್ಸ್ಗಳು ಇದ್ದೇ ಇರುತ್ತೆ ನಾವು ಇಂಡಿಯಾದಲ್ಲಿ ಇರೋ ತನಕ. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.